ಇಫ್ ಯು ವಾಂಟ್ ಟು ಬಿ ಅ ಪ್ರಾಫಿಟಬಲ್ ಟ್ರೇಡರ್ ಇನ್ 2026. ಈಗ ನಾ ಹೇಳುವಂಥ ಈ ಒಂದು ರೋಡ್ ಮ್ಯಾಪ್ನ ನೀವು 90 ಡೇಸ್ವರೆಗೂ ಕಂಟಿನ್ಯೂಸ್ ಆಗಿ ಯಾವ ಒಂದು ದಿನಾನು ಬ್ರೇಕ್ ಮಾಡಲಾರ್ದ 90 ಡೇಸ್ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮನ್ನ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಿ ಹೊರಹೊಮ್ಮೋದನ್ನು ಯಾರಿಂದನೂ ತಪ್ಸಕ್ಕೆ ಚಾನ್ಸ್ ಇಲ್ಲ. ಆ ರೋಡ್ ಮ್ಯಾಪ್ ಯಾವುದಂದ್ರೆ ಆ ರೋಡ್ ಮ್ಯಾಪ್ ಇನ್ಕ್ಲೂಡ್ ಆ್ಯಂಡ್ ಆ ರೋಡ್ ಮ್ಯಾಪ್ನ ನೀವು ಡೇ ಟು ಡೇ ಫಾಲೋ ಮಾಡಬೇಕು. 90 ಡೇಸ್ ಒಳಗೆ ಯಾವುದೇ ಒಂದು ಡೇನು ರೋಡ್ ಮ್ಯಾಪ್ನ ನೀವು ಬ್ರೇಕ್ ಮಾಡುವಂತಿಲ್ಲ. ಯಾವತ್ತು ನೀವು ಆ ರೋಡ್ ಮ್ಯಾಪ್ನ ಬ್ರೇಕ್ ಮಾಡ್ತಿರ್ಲ ಆ ಡೇದಿಂದ ಮತ್ತೆ ಆ ರೋಡ್ ಮ್ಯಾಪ್ ಹೊಸದಾಗಿ ಸ್ಟಾರ್ಟ್ ಆಗ್ತೈತಿ. ಇಟ್ ಮೀನ್ಸ್ ನೀವು ಅದನ್ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ, ಮತ್ತೆ ಅಲ್ಲಿ ಹಿಡಿದ 90 ಡೇಸ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ನಾ ಹೇಳುವಂಥದ್ದು ಇದು ಯಾವುದು ಮ್ಯಾಜಿಕ್ ಸ್ಟ್ರಾಟಜಿನೂ ಅಲ್ಲ ಅಥವಾ ಮ್ಯಾಜಿಕ್ ಇಂಡಿಕೇಟರು ಅಲ್ಲ. ಇದು ಕಂಪ್ಲೀಟ್ಲಿ ಸ್ಟ್ರಾಟಜಿ ಬೇಸ್ಡ್ ಮೈಂಡ್ ಟ್ರೈನ್, ಫಿಸಿಕಲ್ ಟ್ರೈನ್ ಆಗಿ ನಿಮ್ಮನ್ನು ನೀವು ಒಬ್ಬ ಮಾಂಕ್ ನಂಗೆ ನಿಮ್ಮನ್ನು ನೀವು ಟ್ರೈನ್ ಮಾಡ್ಕೊಂತ 90 ಡೇಸ್ ಟ್ರೇಡಿಂಗ್ದಾಗಿರುವಂಥ ಎಲ್ಲ ನಾಲೆಜ್ನ ಕಲಿತ ಟ್ರೇಡಿಂಗ್ದಾಗಿರೋ ಎಲ್ಲ ರೂಲ್ಸ್ನ ಡೇ ಟು ಡೇ ಫಾಲೋ ಮಾಡಿ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗುವಂಥ ರೋಡ್ ಮ್ಯಾಪ್ ಇದೆ. ಇದ್ರಾಗ ದ ಪಾಯಿಂಟ್ ನಂಬರ್ 1, ಕಟ್ ಆಫ್ ದಿ ನಾಯ್ಸ್. ಕಟ್ ಆಫ್ ದಿ ನಾಯ್ಸ್ ಅಂದ್ರೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡತ್ತಿರಲ್ಲ 90 ಡೇಸ್ವರೆಗೆ ಎಲ್ಲ ಸೋಷಿಯಲ್ ಮೀಡಿಯಾ ನೀವು ಕಟ್ ಮಾಡಬೇಕು. ಸೋಷಿಯಲ್ ಮೀಡಿಯಾನ ಕಟ್ ಮಾಡ್ಬೇಕು ಇನ್ ದ ಸೆನ್ಸ್ ಸೋಷಿಯಲ್ ಮೀಡಿಯಾದಾಗ ನಿಮ್ಗೆ ಕಾಲ್ಸ್ ಕೊಡ್ತಾರೆ. ದ ಸೋಷಿಯಲ್ ಮೀಡಿಯಾ ಇಸ್ ದ ಫಸ್ಟ್ ಥಿಂಗ್ ಇಸ್ ಡಿಸ್ಟ್ರಾಕ್ಟೆಡ್ ಯು ಬೈ ಯುವರ್ ಓನ್ ಡಿಸಿಷನ್ಸ್. ಸೋಷಿಯಲ್ ಮೀಡಿಯಾ ಅಂದ್ರೆ ಈಗ ಇನ್ಸ್ಟಾಗ್ರಾಮ್, ವಾಟ್ಸಪ್, ಯೂಟ್ಯೂಬ್ ಇಲ್ಲಿ ಎಲ್ಲ ಇನ್ಫ್ಲೂಯೆನ್ಸರ್ಸ್ ನಿಮಗೆ ಕಾಲ್ ಕೊಡ್ತಾರೋ ಅದರಿಂದ ಆ ಕಾಲ್ ತಗೋದ್ರಿಂದ ನಿಮಗೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನಾಗುತ್ತಂದ್ರೆ ಅದು ನೀವು ನಿಮ್ಮ ಸ್ವಂತ ನಾಲೆಜ್ನ ನೀವು ಸ್ವಂತ ನಿಮ್ಮ ಬ್ರೈನ್ನ ಟ್ರೈನ್ ಮಾಡೋಕ್ಕಾಗೋದಿಲ್ಲ. ನೀವು ಎಷ್ಟು ದಿನ ಅವ್ರು ಕಾಲ್ ಕೊಡ್ತಿರ್ತಾರಲ್ಲ ಅಷ್ಟು ದಿನ ಅಷ್ಟು ನೀವು ಮಾರ್ಕೆಟಲ್ಲಿ ಸರ್ವೈವ್ ಆಗೋಕ್ಕಾಗುತ್ತೆ. ಸೊ ಎಲ್ಲ ಕಾಲ್ಸ್ ಜೆನ್ಯೂನ್ ಆಗಿರಲ್ಲ, ಎಲ್ಲ ಕಾಲ್ಸ್ ತಮ್ಮ ಟಾರ್ಗೆಟ್ನ ಹೀಟ್ ಆಗಲ್ಲ. ಆ್ಯಂಡ್ ಎಲ್ಲ ಕಾಲ್ಸ್ ನಿಮ್ಮ ಎಲ್ಲ SLನ ಹಿಟ್ ಆಗ್ತಾ ಹೋಯ್ತಂದ್ರೆ ಅವಾಗ ನಿಮ್ಮ ಹತ್ತಿರ ನಿಮಗೆ ಕ್ಯಾಪಿಟಲ್ ಇರುವುದಿಲ್ಲ, ವಿತ್ ನಾಲೆಜ್ ಇರುವುದಿಲ್ಲ. ಸೊ ಅದಕ್ಕೆ ನೀವು ಆ ಅಮೌಂಟ್ನ ಕಳ್ಕೊಂಡಿದ್ದಕ್ಕೊಂದು ವ್ಯಾಲ್ಯೂಯಬಲ್ ನಿಮಗೆ ರೀಸನ್ ಇರುವುದಿಲ್ಲ. ಸೊ ಇದು ಟೋಟಲಿ ವರ್ತ್ ಇಟ್ ಇರುವುದಿಲ್ಲ. ಸೊ ಅದ್ರ ಸಂಬಂಧ ಟೆಲಿಗ್ರಾಮ್ನ ಫಸ್ಟ್ ಅನ್ಇನ್ಸ್ಟಾಲ್ ಮಾಡ್ರಿ. ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಟೆಲಿಗ್ರಾಮ್ದಾಗ ಕೂಡ ಕಾಲ್ಸ್ ಎಲ್ಲ ಹೋಗ್ತಾವೆ, ನಿಮ್ಗೆ ಡಿಸ್ಟ್ರಾಕ್ಷನ್ ಹೋಗ್ತೈತಿ. ಸೊ ಅಂದಿನ ಹಿಡ್ದೈತ್ಲೆ ನೀವು ನಿಮ್ಮ ಓನ್ ಸ್ಟ್ರಾಟಜಿನ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಓನ್ ಸ್ಟ್ರಾಟಜಿ 90 ಡೇಸ್ವರೆಗೂ ನಿಮ್ಮ ಓನ್ ಸ್ಟ್ರಾಟಜಿ. ಒಂದು ರೂಲ್ ಐತಿ, ಯಾವುದೋ ಒಂದು ವ್ಯಕ್ತಿ ಒಂದು ಕೆಲಸ 11 ದಿನ ಕಂಟಿನ್ಯೂ ಮಾಡಿದ್ರೆ ಆ ಕೆಲಸನ ತನ್ನ ಮೈಂಡ್ ಒಳಗೆ ಅಡಾಪ್ಟ್ ಮಾಡ್ಕೊಂಡು ಅದನ್ನ ಮಾಡಕ್ ಪ್ರಾಕ್ಟೀಸ್ ಮಾಡತ್ತಾನಂತ. ಇನ್ನು ಅದ ಕೆಲಸ ಯಾವ್ದೋ ಒಂದು ವ್ಯಕ್ತಿ 90 ಡೇಸ್ವರೆಗೂ ಮಾಡಿದಂದ್ರೆ ಆ ಮನುಷ್ಯ ಆ ಕೆಲಸ ತನ್ನ ಇಡೀ ಜೀವನ ಪೂರ್ತಿ ಮಾಡದಾನಂತ. ಸೊ ಆ ಬೇಸ್ ಸಲುವಾಗಿ ನಾ ಈ 90 ಡೇಸ್ ರೋಡ್ ಮ್ಯಾಪ್ನ ನಾನು ನಿಮಗೆ ಹೇಳ್ಕೊಡತ್ತೀನಿ. ನೀವು ನಾ ಹೇಳುವಂಥ ರೋಡ್ ಮ್ಯಾಪ್ 90 ಡೇಸ್ ಫಾಲೋ ಮಾಡಿದ್ರಂದ್ರೆ ಯಾವುದೋ ಒಂದು ಡಿಸ್ಟ್ರಾಕ್ಷನ್ ಕಾಡುವುದಿಲ್ಲ. ಸೊ ಅಂದಿನ ಹಿಡ್ದ ಒಬ್ಬ ನೀವು ಒಳ್ಳೆ ಡಿಸಿಪ್ಲಿನ್ ಟ್ರೇಡರ್ ಆಗ ಹತ್ತೀರಿ ಆಯ್ತು. ಸೊ ಸೋಷಿಯಲ್ ಮೀಡಿಯಾನ ಒಂದ್ರ ಪರ್ಪಸ್ ಯೂಸ್ ಮಾಡ್ರಿ. ಅದು ಯಾಕಂದ್ರೆ ನೀವು ಏನಾರ ಎಕ್ಸ್ಟ್ರಾ ನಾಲೆಜ್ ಗೇನ್ ಮಾಡೋ ಸಂಬಂಧ ಯೂಸ್ ಮಾಡತ್ತಿದ್ರಂದ್ರೆ ಸೊ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ರಿ. ಅದರ್ವೈಸ್ ಕಾಲ್ಸ್ ಎದ್ರ ಸಂಬಂಧ ಆದ್ರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಇವತ್ತಿಂದ ಸೋಷಿಯಲ್ ಮೀಡಿಯಾನ ಕಟ್ ಮಾಡ್ರಿ. ದ ಸೆಕೆಂಡ್ ಪಾಯಿಂಟ್ ಈಸ್ ಬ್ಯಾಕ್ ಟೆಸ್ಟ್ ಆ್ಯಂಡ್ ಮಾಸ್ಟರ್ ಅಪ್ ದ ಸೆಟಪ್. ಹಿಂಗಂದ್ರ ನೀವು ಒಂದು ಚಾರ್ಟ್ ತಗೋರಿ, ಒಂದು ಪ್ಯಾಟರ್ನ್ ತಗೋರಿ. ಡೇ ಟು ಡೇ ನೀವು ಬ್ಯಾಕ್ ಟೆಸ್ಟರ್ಸ್ ಮಾಡ್ರಿ. ಒಂದು ಚಾರ್ಟ್ ತಗೋರಿ, ಅದನ್ನ 3 years ಆಫ್ ಚಾರ್ಟ್ಸ್ ತಗೋರಿ. 3 years 2 years ವಾಟ್ ಎವರ್ ನಿಮಗೆ ಯಾವ್ದು ಕಂಫರ್ಟ್ ಆಗ್ತೈತಿ ಆ ಚಾರ್ಟ್ ತಗೋರಿ. ನಿಮಗೆ ಒಂದು ಚಾರ್ಟ್ನ ಅನಲೈಸ್ ಮಾಡಕ್ಕೆ 2 year ಒಂದು ಚಾರ್ಟ್ ಅನಲೈಸ್ ಮಾಡಕ್ಕೆ ನಿಮಗೆ 25 to 30 ಡೇಸ್ ಭಾಳ ಆಗ್ತೈತಿ. ಸೊ ಆ 30 ಡೇಸ್ ಒಳಗೆ ನೀವು ಕಂಟಿನ್ಯೂ ಬ್ಯಾಕ್ ಟೆಸ್ಟರ್ಸ್ ಮಾಡ್ರಿ. ಒಂದು ಸ್ಟ್ರಾಟಜಿ ಪಿಕ್ ಮಾಡ್ರಿ. ಯಾವ ಸ್ಟ್ರಾಟಜಿ ಅಂದ್ರೆ EMA ಐತಿ, ಪ್ರೈಸ್ ಆಕ್ಷನ್ಸ್ ಐತಿ, ಆರ್ಡರ್ ಬ್ಲಾಕ, FVG, SMC, ICT ಇಂಥ ಬಹಳಷ್ಟು ಕಾನ್ಸೆಪ್ಟ್ ಇದಾವೆ. ಆ ಕಾನ್ಸೆಪ್ಟ್ ಒಳಗೆ ಯಾವ್ದಾರ ಒಂದು ಮಾಸ್ಟರ್ ಮಾಡ್ರಿ. ಆ ಕಾನ್ಸೆಪ್ಟ್ ಬೇಸ್ ಮೇಲೆ ನೀವು 2 ವರ್ಷದ ಚಾರ್ಟ್ ತಗೊಂಡು ಕಂಟಿನ್ಯೂ 2 ವರ್ಷದ ಚಾರ್ಟ್ದಾಗ ಕಂಟಿನ್ಯೂ ಅದನ್ನ ಬ್ಯಾಕ್ ಟೆಸ್ಟ್ ಮಾಡ್ಕೋತ ಬರ್ರಿ. ಬ್ಯಾಕ್ ಟೆಸ್ಟ್ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಮಾರ್ಕೆಟ್ನ ಹೆಂಗೆ ಮೂವ್ಮೆಂಟ್ ಮಾಡ್ತೈತಿ, ಹೆಂಗೆ ಪೇಕ್ ಬ್ರೇಕ್ಔಟ್ ಮತ್ತು ಕೊಡ್ತೈತಿ, ಹೆಂಗೆ ಪೇಕ್ ಬ್ರೇಕ್ಔಟ್ ಕೊಟ್ಟು ಲಿಕ್ವಿಡಿಟಿನ ತೊಗೊಂಡು ಅಲ್ಲಿ ಹಿಡ್ದ ಮಾರ್ಕೆಟ್ ಬೂಸ್ಟ್ ಆಗ್ತೈತಿ. ಸೊ ಅಪ್ ಸೈಡ್ ಇತ್ತಂದ್ರೆ ಮ್ಯಾಗಿನ ಲಿಕ್ವಿಡಿಟಿ ತೊಗೊಂಡು ಹೆಂಗೆ ಮಾರ್ಕೆಟ್ ಒಂದು ಶಾರ್ಟ್ ಸೈಡ್ ನಮಗೆ ಪ್ರಾಫಿಟ್ ಮಾಡಿ ಕೊಡ್ತೈತಿ. ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನೀವು ಬ್ಯಾಕ್ ಟೆಸ್ಟ್ಸ್ ಮಾಡಿದಾಗ ಗೊತ್ತಾಗ್ತೈತಿ. ಸೊ ಯಾವುದೋ ಇನ್ಫ್ಲೂಯೆನ್ಸರ್ಸ್ ನೋಡೋದ್ರಿಂದ ಅವ್ರ ನಾಲೆಜ್ ಸಂಬಂಧ ಹೇಳ್ತಿರ್ತಾರೆ, ಅವ್ರ ನಾಲೆಜ್ ಗೇನ್ ಮಾಡಿ ಹೇಳ್ತಿರ್ತಾರೆ. ಅದರಿಂದ ನಿಮಗೆ ನಾಲೆಜ್ ಟ್ರಾನ್ಸ್ಫರ್ ಆಗೋದಿಲ್ಲ. ಏನಾಗ್ತೈತಿ, ಅವ್ರ ನಾಲೆಜ್ ಟ್ರಾನ್ಸ್ಫರ್ ಅವ್ರ ನಾಲೆಜ್ ಇನ್ಕ್ರೀಸ್ ಆಗ್ತೈತಿ. ಸೊ ನಿಮ್ಮ ನಾಲೆಜ್ ಇನ್ಕ್ರೀಸ್ ಆಗೋದಿಲ್ಲ. ದ್ಯಾಟ್ಸ್ ವೈ ಐ ಆಮ್ ಟ್ರೈಂಗ್ ಟು ಸೇ ಯು ಬ್ಯಾಕ್ ಟೆಸ್ಟರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಇನ್ ಸ್ಟಾಕ್ ಮಾರ್ಕೆಟ್. ಇನ್ ದ ಥರ್ಡ್ ಪಾಯಿಂಟ್ ಈಸ್ ಭಾಳ ಸಿಂಪಲ್ ಐತಿ, ಬಟ್ ಭಾಳ ಅಂದ್ರೆ ಭಾಳ ಡಿಸಿಪ್ಲಿನ್ದಿಂದ ನೋಡ್ಕೋಬೇಕು. 1 trade a day. ವಾಟ್ ಎವರ್ ನಿಮ್ಗೆ ಒಂದು ಡೇದಾಗ 10 ಟ್ರೇಡ್ ಸಿಕ್ಕರು
ನೀವು ನಿಮ್ದು ಒಂದು ಸೆಟಪ್ ಒಂದು ಸ್ಟ್ರಾಟರ್ಜಿ ಬೇಸ್ ಮೇಲೆ ಒಂದು ಟ್ರೇಡ್ ತಗೋಬೇಕು. ಅದು ನಿಮಗೆ ಡೈಲಿ 10 ಸಿಗಲಿ ಅದು ಮ್ಯಾಟ್ರ್ ಆಗೋದಿಲ್ಲ. ಮ್ಯಾಟ್ರ್ ಆಗೋದೇನೋ ಒಂದು ಟ್ರೇಡ್. ಹೆಂಗಂದ್ರೆ ಇವತ್ತು ಒಂದು ಟ್ರೇಡ್ ತೊಗೊಂಡ್ರಿ, ಆ ಟ್ರೇಡ್ TP ಹಿಟ್ ಆಯಿತು, ಓಕೆ, SL ಹಿಟ್ ಆಯಿತು, ಓಕೆ, ಅವತ್ತಿನ ಡೇ ಎಂಡ್ ಆಫ್ ದ ಡೇ ಮಾಡಿಬಿಡೋದು. ಅವತ್ತು ಟ್ರೇಡ್ ನೆಕ್ಸ್ಟ್ ಟ್ರೇಡ್ ಮಾಡಂಗಿಲ್ಲ. ಸೊ ನಿಮ್ದು SL ಹಿಟ್ ಆಗಂಟ್ಲೆ ನೀ ರಿವೆಂಜ್ ಒಳಗೆ ರಿವೆಂಜ್ ಟ್ರೇಡ್ ತೊಗೊಂಡ್ರ ರಿವರ್ಸ್ SL ಹಿಟ್ ಆಯ್ತಪ್ಪ, ರಿವೆಂಜ್ ನಾ ಇಲ್ಲ ಪ್ರಾಫಿಟ್ ಮಾಡಬೇಕು, ಹಿಂಗೆ ನೀವು ಪ್ರಾಫಿಟ್ ಸಂಬಂಧ ಓಡಾಯ್ತಿರತ್ತೀರಿ, ಅಲ್ಲಿಗೆ ನಿಮ್ದು ರೂಲ್ಸು ಬ್ರೇಕ್ ಆಗ್ತೈತಿ, ನಿಮ್ಮ ಕ್ಯಾಪಿಟಲು ವಾಶೌಟ್ ಆಗ್ತೈತಿ. ಅವಾಗ ನೀವು 0.01 ಲಾಟ್ದಿಂದ ಯಾವುದಾದ್ರೂ ಒಂದು ಟ್ರೇಡ್ ತೊಗೊಂಡ್ರ ಅದು TP ಕೊಡ್ಲಿ SL ಕೊಡ್ಲಿ ಅಲ್ಲಿ ಟ್ರೇಡ್ ಸ್ಟಾಪ್ ಮಾಡಿಬಿಡ್ಬೇಕು. ಯಾಕಂದ್ರೆ ಈ ಡಿಸಿಪ್ಲಿನ್, ಈ ರಿಸ್ಕ್ ಮ್ಯಾನೇಜ್ಮೆಂಟ್ಗಳಿಂದನ ನಾವು ಒಳ್ಳೆ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀವಿ ಹೊರತು ಯಾವುದೋ ಒಂದು ರಿವೆಂಜ್ ಟ್ರೇಡ, ರಿವರ್ಸ್ ಟ್ರೇಡ, ಬ್ಯಾಕ್ ಟು ಬ್ಯಾಕ್ ಒಂದು 7-8 ಟ್ರೇಡ ಹಿಂಗೆ ತಗೋದ್ರಿಂದ ಯಾವತ್ತೂ ಪ್ರಾಫಿಟೇಬಲ್ ಟ್ರೇಡರ್ ಆಗೋಕ್ಕಾಗೋದಿಲ್ಲ. ದ ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ 1% ರಿಸ್ಕ್ ಅಟ್ ಒನ್ ಟ್ರೇಡ್. ಹಿಂಗಂದ್ರೆ ನೀವು ಯಾವುದೇ ಟ್ರೇಡ್ ತಗೋರಿ ಅದ್ರಾಗ ಓನ್ಲಿ ನಿಮ್ಮ ಕ್ಯಾಪಿಟಲ್ದು 1% ರಿಸ್ಕ್ ಇರಬೇಕು. ಯಾಕಂದ್ರೆ ಕ್ಯಾಪಿಟಲ್ದು 1% ರಿಸ್ಕ್ ಅಂದ್ರೆ ಅದು ನೀವು 100% ಕ್ಯಾಪಿಟಲ್ ಇತ್ಲೆ ನೀವು ಯುಟಿಲೈಸ್ ಮಾಡ್ಕೊಳಕ್ಕಾಗ್ತೈತಿ. ಇಲ್ಲ ಒಂದು ಸ್ವಲ್ಪ ಎಸ್ ಎಲ್ ಮಾರ್ಜಿನ್ ದೊಡ್ಡದು ಮಾಡು, ಅಲ್ಲಿಡ್ದ ಮಾರ್ಕೆಟ್ ರಿವರ್ಸ್ ಆದ್ರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಬರ್ತೈತಿ. ನೀವು SL ಹೆಂಗೆ ಇನ್ಕ್ರೀಸ್ ಮಾಡ್ಕೋತ ಹೋಗ್ತಿಲ್ಲ, ಮಾರ್ಕೆಟ್ ಹಂಗೆ ಡೌನ್ ಹಾಕೋತ ಹೋಗ್ತಾರೆ, ನಿಮ್ದು ಒಂದೇ ಟ್ರೇಡ್ದಾಗ ನಿಮ್ದು ಎಲ್ಲ ಕ್ಯಾಪಿಟಲ್ ವಾಶ್ ಔಟ್ ಆಗುವಂಥ ಚಾನ್ಸಸ್ 100% ಇರ್ತೈತಿ. ಸೊ ಬಿಗಿನರ್ ಆಗಿ ಕಲಿಯತ್ತಿದ್ರ ಅಂದ್ರೆ ನಿಮ್ಮ ಕ್ಯಾಪಿಟಲ್ನ ಉಳಿಸ್ಕೋ ಸಂಬಂಧ ಸ್ಟಾಪ್ ಲಾಸ್ ಯೂಸ್ ಮಾಡ್ಕೋದು ಕಲೀರಿ. ಅದನ್ನ ಬಿಟ್ಟ ನೀವು ಸ್ಟಾಪ್ ಲಾಸ್ ಇನ್ಕ್ರೀಸ್ ಮಾಡ್ಕೋತ ಹೋದ್ರತಿ ನಿಮ್ಮ ಕ್ಯಾಪಿಟಲ್ ವಾಶ್ ಔಟ್ ಆಗ್ತೈತಿ ಹೊರತು ನಿಮಗೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋದ್ರಲ್ಲಿ ನಿಮ್ಗೆ ಎಂದು ಪ್ರಾಫಿಟ್ ಆಗೋದಿಲ್ಲ. ದ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇನ್ ದಿಸ್ ಪಾಯಿಂಟ್, ನೀವು ಒಂದು ಜರ್ನಲ್ ಮೇಂಟೈನ್ ಮಾಡ್ರಿ. ಆ ಜರ್ನಲ್ದಾಗ ನೀವು 100 ಸಲ ಅಲ್ಲ 1000 ಸಲ ಬರೀರಿ, ನಾ ಇವತ್ತು ಈ ಟ್ರೇಡ್ದಾಗ 1% ರಿಸ್ಕ್ ತಗೋಬೇಕು. ಯಾಕಂದ್ರೆ ಆ ಜರ್ನಲ್ ಮೇಂಟೈನ್ ಮಾಡೋದ್ರಿಂದ ನಿಮ್ಮ ಮೈಂಡ್ದಾಗ ಕೂತು ಬಿಡ್ತೈತಿ, ಏನು ಕೂಡ್ತೈತಿ, ಎಸ್ ನಾ ಈ ಟ್ರೇಡ್ದಾಗ 1% ರಿಸ್ಕ್ ತಗೋಬೇಕು, ವಾಟ್ ಎವರ್ ಇಟ್ ಹ್ಯಾಪನ್ಸ್, ಐ ಡೋಂಟ್ ಕೇರ್, ಐ ಹ್ಯಾವ್ ಟು ಟೇಕ್ 1% ರಿಸ್ಕ್ ಓನ್ಲಿ. The fifth and most important thing, train yourself physically. Some people are say it doesn't sense to work in stock market, but it is a main and most important thing. ಯಾಕಂದ್ರೆ ನೀವು ಬಾಡಿನ ಹೆಂಗೆ ನೀವು ಟ್ರೇಡ್ದಿಂದ ಮಾರ್ಕೆಟ್ದಾಗ ಕಂಟಿನ್ಯೂಸ್ ಚಾರ್ಟ್ ಅನಲೈಸ್ ಮಾಡೋದು, ಟ್ರೆಂಡ್ ಟ್ಕೊಂಡು ಕಂಡುಹಿಡಿದು, ಟೆಕ್ನಿಕಲ್ ಆ್ಯಂಡ್ ಫಂಡಮೆಂಟಲ್ ಅನಲೈಸಿಸ್ ಮಾಡೋದು, ಇದೇ ಚಾರ್ಟ್ದಾಗ ನೀವು ಒಂದೇ ಜಾಗದಾಗ ಕೂತ್ ನಿಮ್ಮ ಮೈಂಡ್ದಾಗ ರಸ್ಟ್ ಹಿಡಿದೋಗಿಬಿಟ್ಟಿರ್ತೈತಿ. ಸೊ ಅವಾಗ ನೀವು ಬಾಡಿನ ಫಿಸಿಕಲಿ ಹೆಂಗೆ ಟ್ರೈನ್ ಮಾಡೋದಂದ್ರೆ ನೀವು ಎಕ್ಸಸೈಸ್ ಮಾಡ್ಬೋದು, ನೀವು ಜಿಮ್ಗೆ ಹೋಗ್ಬೋದು, ನೀವು ಫುಟ್ಬಾಲ್ ಆಡ್ಬೋದು, ನೀವು ಕ್ರಿಕೆಟ್ ಆಡ್ಬೋದು. ನಾ ಟ್ರೇಡಿಂಗ್ ಮಾಡೋದೀನಿ, ನನಗೆ ಇದೆಲ್ಲ ಎದಕ್ಕೆ ಇಂಪಾರ್ಟೆಂಟ್ ಅಂತ. ಸೊ ಹೆಂಗಂದ್ರೆ ಮಾರ್ಕೆಟ್ದಾಗ ನೀವು ಮಾರ್ಕೆಟ್ದಾಗ ಡೇ ಟು ಡೇ ಎಕ್ಸ್ಪೀರಿಯನ್ಸ್ ಹಾಕೋತ ಹೋದಂಗೆ ನಿಮ್ಗೆ ಒಂದೇ ಕಡೆ ಕೂತ್ ನಿಮ್ಮ ಮೈಂಡ್ ಏನು ಬರೀ ಅದನ್ನಷ್ಟ ಫೋಕಸ್ ಮಾಡ್ತಿರ್ತೈತಿ. ಸೊ ಹೊರಗಿಂದ ಸ್ವಲ್ಪ ನಿಮಗೆ ಫಿಸಿಕಲಿನೂ ನೀವು ಒಂದು ಸ್ವಲ್ಪ ಸ್ಟ್ರಾಂಗ್ ಆದ್ರತ್ತೇಳಿ ಅವಾಗ ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ, ಮೈಂಡ್ ಅಷ್ಟು ಸ್ಟ್ರಾಂಗ್ ಆಕೋತ ಹೋಗ್ತೈತಿ. ಯಾಕಂದ್ರೆ ನೀವು ಫಿಸಿಕಲಿ ಅವಾಗ ಈ ಒಂದು ಸ್ಟಾಕ್ ಮಾರ್ಕೆಟ್ ಏರಿಯಾ ಬಿಟ್ಟು ಹೊರಗೆ ಎಕ್ಸಸೈಸ್, ಜಿಮ್, ಕ್ರಿಕೆಟ್, ಫುಟ್ಬಾಲ್, ನಿಮ್ಮ ಇಂಟ್ರೆಸ್ಟೆಡ್ ಥಿಂಗ್ಸ್ ಒಳಗೆ ನೀವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲಿ ಇಲ್ಲಿ ಮಾಡಾಯ್ತರ ನಿಮ್ಮ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಆಗ್ತೈತಿ. ಅದ್ರ ಸಂಬಂಧ ನಮ್ಗೆ ಫಿಸಿಕಲಿನೂ ನಾವು ನಮ್ಮ ಬಾಡಿನ ಟ್ರೈನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದ ನೆಕ್ಸ್ಟ್ ಆ್ಯಂಡ್ ಸಿಕ್ಸ್ತ್ ಪಾಯಿಂಟ್ ಈಸ್ ಟ್ರೈನ್ ಯುವರ್ ಮೈಂಡ್ ಅಂದ್ರೆ ಹೆಂಗೆ ಚಾರ್ಟ್ ನೋಡ್ತಿರ್ತೀರಿ ಅದಾಯ್ತು. ಫಿಸಿಕಲಿ ಅಂದ್ರೆ ಕ್ರಿಕೆಟ್, ಎಕ್ಸಸೈಸ್, ನೀವು ವಾಟ್ ಎವರ್ ನಿಮ್ದೊಂದು ಯಾವುದೇ ಹಾಬಿ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಮತ್ತು ವಾಕಿಂಗ್ ಇರ್ಬೋದು, ಯಾವುದೋ ಒಂದು ಥಿಂಗ್ಸ್ ನೀವು ಏನು ಮಾಡ್ತಿದ್ರು ಫಿಸಿಕಲಿ ನೀವು ಫಿಟ್ ಆಗ್ತೀರಿ. ಇನ್ನು ಮೆಂಟಲಿ ಅಂದ್ರೆ ಮೈಂಡ್ ಯುವರ್ ಟ್ರೈನ್ ಅಂದ್ರೆ ಹೆಂಗಂದ್ರೆ ನೀವು ಮಾರ್ಕೆಟ್ದಿಂದ ನೋಡಿ ಬರೀ ಮಾರ್ಕೆಟಾಗ ಇರ್ತಿರ್ತೀರಿ. ಸೊ ಮಾರ್ಕೆಟ್ದಾಗ ನಿಮ್ಮದು ಮೂಮೆಂಟ್ ಶಾರ್ಪ್ ಆಗಬೇಕು. ನೀವು ಮಾರ್ಕೆಟ್ದಾಗ ಒಂದು ನೀವು ಮೈಂಡ್ಸೆಟ್ ಗ್ರೇಟ್ ಅಚೀವ್ ಮೈಂಡ್ಸೆಟ್ ಮಾಡ್ಕೋಬೇಕಂದ್ರೆ ನೀವು ಅವಾಗ ಏನು ಮಾಡಬೇಕು, ಯಾವುದಾದ್ರೂ ಒಂದು ಹಾಬಿ ಇಟ್ಕೋಬೇಕು. ಯಾವುದಂದ್ರೆ ರೀಡಿಂಗ್ ಬುಕ್ಸ್ ಓದಕ್ಕೆ ಸ್ಟಾರ್ಟ್ ಮಾಡೋದು. ಬುಕ್ಸ್ ಓದಕ್ಕಂದ್ರೆ ನೀವು ನಿಮ್ದು ಮಾರ್ಕೆಟ್ ನೋಡಿ ನಿಮ್ದೊಂದು ಸ್ವಲ್ಪ ಮೈಂಡ್ ಡಿಸ್ಟ್ರಾಕ್ಟ್ ಆಗಿತ್ತಂದ್ರೆ ಅವಾಗ ಏನು ಮಾಡೋದು, ಹೊರಗಿನ ಪುಸ್ತಕಗಳನ್ನ ಓದೋದ್ರಿಂದ ಏನಾಗ್ತೈತಿ, ಮೈಂಡ್ ಒಂದು ಸ್ವಲ್ಪ ರಿಲೀಫ್ ಆಗ್ತೈತಿ. ಸೊ ಎಲ್ಲ ನಾಲೆಜ್ ಆಗ್ತೈತಿ. ಮತ್ತು ನೀವು ಟ್ರೇಡಿಂಗ್ ರಿಲೇಟೆಡ್ ಬುಕ್ಸ್ ಓದಿದ್ರು ಅಂತೂ ತೀರಾ ಚಲೋ. ಯಾಕಂದ್ರೆ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ದಾಗ ಹೆಂಗಂದ್ರೆ ಟ್ರೇಡಿಂಗ್ದು ಒಂದು ಸ್ವಲ್ಪ ನಿಮ್ಗೆ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾವೆ. ಮತ್ತು ಅದನ್ನ ಬಿಟ್ಟು ನಿಮ್ಗೆ ಚೆಸ್ ಆಡಿದ್ರು ಇಟ್ಸ್ ಅ ವೆರಿ ಗುಡ್ ಗೇಮ್ ಫಾರ್ ಮೈಂಡ್ ಅಂತ ಹೇಳ್ಬೋದು. ಇನ್ ದ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಮೇಕ್ ದ ಚೆಕ್ ಲಿಸ್ಟ್ ಅಂದ್ರೆ ವೆರಿ ಸಿಂಪಲ್. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ರಿ, ಫಸ್ಟ್ ಪಾಯಿಂಟ್ ಏನೈತಿ, ಕಟ್ ದ ನಾಯ್ಸ್. ಸೋಷಿಯಲ್ ಮೀಡಿಯಾನ ಎಷ್ಟು ಯೂಸ್ ಮಾಡ್ರಿ, ಯಾವ ಪರ್ಪಸ್ ಯೂಸ್ ಮಾಡ್ರಿ. ದ ಸೆಕೆಂಡ್ ಪಾಯಿಂಟ್ ಏನ,
ಬ್ಯಾಕ್ ಟೆಸ್ಟ್ ನೀವು ಮಾರ್ಕೆಟ್ದಾಗ ಎಷ್ಟು ಗಂಟೆ ತನ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಒಂದು ಚಾರ್ಟ್ದಾಗ ಬ್ಯಾಕ್ ಟೆಸ್ಟ್ ಮಾಡ್ರಿ. ಆ ಬ್ಯಾಕ್ ಟೆಸ್ಟ್ದಾಗ ನಿಮ್ಮ ರಿಸಲ್ಟ್ ಎಷ್ಟಿತ್ತು, ಪ್ರಾಫಿಟ್ ಪರ್ಸೆಂಟೇಜ್ ಏನ, ಲಾಸ್ ಪರ್ಸೆಂಟೇಜ್ ಏನ, ಅದು ಬ್ಯಾಕ್ ಟೆಸ್ಟ್ ಹೆಂಗೆ ವರ್ಕ್ ಆಯಿತು. ಪಾಯಿಂಟ್ ಒನ್ ಟ್ರೇಡ್ ಫಾರ್ ಒನ್ ಡೇ. ಒಂದು ದಿನದಾಗ ನೀವು ಒಂದೇ ಟ್ರೇಡ್ ತೊಗೊಂಡ್ರು, ಒಂದಕ್ಕಿಂತ ಜಾಸ್ತಿ ತೊಗೊಂಡ್ರಿ. ಆ ಜಾಸ್ತಿ ಟ್ರೇಡ್ ಎದ್ರ ಸಂಬಂಧ ತೊಗೊಂಡ್ರಿ, ಓವರ್ ಟ್ರೇಡಿಂಗ್ ಇತ್ತು, ರಿವೆಂಜ್ ಟ್ರೇಡಿಂಗ್ ಇತ್ತು, ಅದನ್ನ ಕಟ್ ಮಾಡೋದು. ಅದನ್ನ ನೀವು ಅವತ್ತು ಒಂದೇ ಟ್ರೇಡ್ ತೊಗೊಂಡ್ರೆ ಮೇಕ್ ಶೋರ್ ಮಾಡ್ಕೋದು. 4th ಪಾಯಿಂಟ್ ರಿಸ್ಕ್. 1% ರಿಸ್ಕ್. ನೀವು ಟ್ರೇಡ್ದಾಗ 1% ರಿಸ್ಕ್ ಇತ್ತು, ಏನು ಹೆಚ್ಚಿತ್ತು, ನಿಮ್ದು 1% ರಿಸ್ಕ್ ಇತ್ತು ಅಂದ್ರೆ ಇದು ಪಾಯಿಂಟ್ ರೈಟ್. ಪಾಯಿಂಟ್ ನೀವು ನಿಮ್ಮನ್ನ ಫಿಸಿಕಲಿ ನೀವು ಟ್ರೈನ್ ಮಾಡ್ಕೊಂಡಿರೋ, ಎದ್ದು ಒಂದು ಅರ್ಧ ಗಂಟೆ ಆದ್ರೂ ಎಕ್ಸರ್ಸೈಸ್ ಮಾಡಿದ್ರಿ, 10 ನಿಮಿಷ 15 ನಿಮಿಷ ವಾಕಿಂಗ್ ಹೋಗಿ ಬಂದ್ರಿ, ಒಂದು ಜಿಮ್ ಮಾಡಿದ್ರಿ, ಒಂದು ಕ್ರಿಕೆಟ್ ಆಡಿದ್ರಿ, ನಿಮ್ದು ಪ್ಯೂರಿಟಿ ಅನ್ನೊಂದು ಹಾಬಿ ಐತಿ ಅದು ಮಾಡ್ಕೊಂಡ್ರಿ. ಇದು 5th ಪಾಯಿಂಟ್, ನೀವು ನಿಮ್ಮ ಬಾಡಿನ ಫಿಸಿಕಲಾಗಿ ಟ್ರೈನ್ ಮಾಡಿದ್ರಿ. ದ 6th ಪಾಯಿಂಟ್ ಈಸ್ ನೀವು ನಿಮ್ಮ ಮೈಂಡ್ನ ಹೆಂಗೆ ಟ್ರೈನ್ ಮಾಡಿರಿ. ಏನ್ರಿ ಬುಕ್ಸ್ ಓದಿದ್ರು, ಏನು ಚೆಸ್ ಆಡ್ರು, ಯಾವ್ದಾದ್ರು ಒಂದು ಗೇಮ್ಸ್ ಆಡ್ರು, ಇಂಡೋರ್ ಗೇಮ್ಸ್ ಆಡ್ರಿ. ಸೊ ಇಂಥ ಒಂದು ಯಾವ ಒಂದು ಆಕ್ಟಿವಿಟಿ ಮಾಡ್ಯಾರ ಅನ್ನೋದ್ರಿಂದ ಆ ಚೆಕ್ ಆಗ್ತೈತಿ. ಸೊ ಇವು ಆರ್ ಥಿಂಗ್ಸ್ ಚೆಕ್ಸ್ ಮಾಡೋದ. ಲಾಸ್ಟ್ ಪಾಯಿಂಟ್ ಮೇಕ್ ದ ಚೆಕ್ ಲಿಸ್ಟ್. ಈ 7 ಸ್ಟ್ರಾಟಜಿನ ನೀವು 90 ಡೇಸ್ವರೆಗೂ ಕಂಟಿನ್ಯೂ ಆಗಿ ಫಾಲೋ ಮಾಡಿದ್ರಂದ್ರೆ ನಿಮ್ಮನ್ನೊಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಿ ಹೊರಹೊಮ್ಮೋದನ್ನ ಯಾರ್ಕಂದನೂ ತಪ್ಸಕ್ಕಾಗೋದಿಲ್ಲ. ಸೊ ಐ ವುಡ್ ಸಜೆಸ್ಟ್ ಟು ಯು ಡೂ ಫಾಲೋಸ್ ದಿಸ್ 7 ಥಿಂಗ್ಸ್. ನೀವು ಲಾಸ್ಟ್ ಈ ವಿಡಿಯೋದಾಗ ಕಮೆಂಟ್ ಮಾಡಿ ಹೋಗ್ರಿ. ನೀವು 90 ಡೇಸ್ ಆದ್ಮೇಲೆ ವಾಪಸ್ ಈ ವಿಡಿಯೋಗೆ ಬರ್ರಿ. ಅವಾಗ ನಿಮ್ಮಲ್ಲಿ ಏನು ಇಂಪ್ರೂವ್ಮೆಂಟ್ ಆಗೈತೆ ಅನ್ನೋದನ್ನ ವಾಪಸ್ ಮತ್ತೆ ನಿಮ್ಮ ಕಮೆಂಟ್ ನೀವ ಕಮೆಂಟ್ ಮಾಡೋರಂತ. ಸೊ ಅಲ್ಲಿವರೆಗೂ ನಾನು ನಿಮ್ಮ ಒಟ್ಟೆ ಇರ್ತೀನಿ, ನಾನು ನಿಮ್ಮ ಜೊತೆ ನೋಡ್ತಿರ್ತೀನಿ, ನಾನು ಕಂಟಿನ್ಯೂ ವಿಡಿಯೋಸ್ ಮಾಡಿ ಹಾಕ್ತಿರ್ತೀನಿ.